ಸೃಷ್ಟಿ ಕೇವಲ ಮಾನವನ ಬದುಕಿಗಾಗಿ ಸೃಷ್ಟಿಸಿದ್ದಲ್ಲ, ಎಲ್ಲ ಜೀವಜಂತುಗಳಿಗೂ ಸಮಾನ ಅವಕಾಶವನ್ನು ಭೂಮಿ ಕೊಟ್ಟಿದೆ. ಅವಕ್ಕೂ ಸಹಿತ ಬದುಕು ಹಕ್ಕಿದೆ. ಪ್ರಕೃತಿ ಏನೆಲ್ಲ ಕೊಟ್ಟಿಲ್ಲ, ಶುದ್ಧ ಗಾಳಿ, ನೀರು, ಕಾಡು ಎಲ್ಲವೂ ಸಹಿತ ಪರಿಶುದ್ಧವಾಗಿ ಮಾನವರ ಬದುಕಿಗಾಗಿ ಬಳುವಳಿಯಾಗಿ ಕೊಟ್ಟಿದೆ. ಆದರೆ ಮಾನವ ಅದನ್ನು ಅರ್ಥ ಮಾಡಿಕೊಳ್ಳದೆ ದುರುಪಯೋಗಪಡಿಸಿಕೊಂಡು ಇಡೀ ಪರಿಸರವನ್ನು ಗಬ್ಬೆಬ್ಬಿಸಿ ಬಿಡ್ತಾನೆ ಎನ್ನುವುದಕ್ಕೆ ಕೊಲ್ಲೂರಿನ ಪವಿತ್ರ ತೀರ್ಥ ಸೌಪರ್ಣಿಕ ನದಿ ಸಾಕ್ಷಿ. ಕೊಡಚಾದ್ರಿಯಲ್ಲಿ ಹುಟ್ಟುವ ಸೌಪರ್ಣಿಕ ನದಿ ಕುಂದಾಪುರ ಸಮೀಪ ಪಂಚಗಂಗಾವಳಿಯಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಕೊಡಚಾದ್ರಿಯಿಂದ ಸಮುದ್ರ ಸೇರುವ ಮಧ್ಯದ ದಾರಿಯಲ್ಲಿ ಸೌಪರ್ಣಿಕ ನದಿ ಔಷಧೀಯ ಗುಣವುಳ್ಳ ಅಮೃತದಂಥ ನೀರನ್ನು ಹೊತ್ತು ತರುತ್ತೆ. ಆ ಅಮೃತದ ನೀರಿಗೆ ವಿಷ ಬೆರೆಸ್ತಾ ಇದ್ದಾರೆ. ಅದು ಕೊಲ್ಲೂರು ಪರಿಸರದ ದೇವಸ್ಥಾನವನ್ನು ನಂಬಿದ, ಮೂಕಾಂಬಿಕೆಯನ್ನು ನಂಬಿದ ಭಕ್ತರಿಂದಲೇ ನೀರು ಮಾಲಿನ್ಯ ಆಗ್ತದೆ ಅಂತಾದರೆ ಅದಕ್ಕಿಂತ ದೊಡ್ಡ ದುರಂತ ಬೇರೆ ಇದೆಯಾ? ಅಚ್ಚರಿ ಏನು ಗೊತ್ತಾ? ಕೊಲ್ಲೂರು ಸೌಪರ್ಣಿಕ ನದಿ ಮಾಲಿನ್ಯ ಆಗ್ತಾಯಿದೆ ಎನ್ನುವ ಗಮನಕ್ಕೆ ಬಾರದೆ ಕೊಲ್ಲೂರಿನಿಂದ ಕೆಳಭಾಗದಲ್ಲಿರುವ ಕೃಷಿಗೆ, ದೇವರ ಅಭಿಷೇಕಕ್ಕೆ, ಕುಡಿಯುವುದಕ್ಕೆ ಇದೇ ನೀರನ್ನು ಬಳಸ್ತಿದ್ದಾರೆ. ಆದರೆ ಈ ನೀರು ಟಾಯ್ಲೆಟ್ ನೀರು ಎನ್ನುವ ಚಿಕ್ಕ ಅನುಮಾನ ಸಹಿತ ಅವರಿಗಿಲ್ಲ. ಅಮಾಯಕರಾಗಿ ಅಪಮೌಲ್ಯಗೊಂಡ ನೀರನ್ನು ಸೇವನೆ ಮಾಡ್ತಾ ಇದ್ದಾರಲ್ಲ, ಈ ಪಾಪಕ್ಕೆ ಯಾರು ಹೊಣೆ? ಕೊಲ್ಲೂರು ಮೂಕಾಂಬಿಕೆ ಪಾಪ ಪರಿಹಾರ ಮಾಡ್ತಾಳೆ. ಸೌಪರ್ಣಿಕ ನದಿಯಿಂದ ತೀರ್ಥ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗ್ತದೆ ಎನ್ನುವ ನಂಬಿಕೆ ನದಿಯ ಕೆಳಭಾಗದ ಜನರು ಅದನ್ನು ಕುಡಿಯುವ ಮುಖಾಂತರ ಹಲವು ರೋಗ ರುಜಿನಗಳಿಗೆ ಕಾರಣ ಆಗ್ತಾ ಇದೆ. ಹಾಗೆಯೇ ವೈಲ್ಡ್ ಲೈಫ್, ವನ್ಯಜೀವಿಗಳು ಈ ಕುಲುಷಿತ ನೀರನ್ನು ಕುಡಿದು ಜೀವ ಬಿಡ್ತಾ ಇದ್ದಾವೆ. ಹಾಗಿದ್ದರೂ ಸಹಿತ ಇಂಥ ಪವಿತ್ರ ನದಿಗೆ ಮಾಲಿನ್ಯ ನೀರನ್ನು ಬಿಡೋದು ಎಷ್ಟು ಸರಿ? ಹಾಗಂತ ಕೊಲ್ಲೂರಿನಲ್ಲಿ 52 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ಯೋಜನೆಯನ್ನು ಅನುಷ್ಠಾನ ಮಾಡಿದೆ. ಆದರೆ ಒಳಚರಂಡಿ ಯೋಜನೆ ವೆಟ್ವೆಲ್ಗಳು ಸಹಿತ ಸೌಪರ್ಣಿಕ ನದಿಯ ಮಗ್ಗಲಲ್ಲಿದೆ. ಆ ವೆಟ್ವೆಲ್ನಿಂದ ಬರುವ ನೀರು ಸಹಿತ ಸೌಪರ್ಣಿಕ ನದಿಯನ್ನು ಸೇರ್ತದೆ. ಹಾಗೆಯೇ ಒಳಚರಂಡಿ ವ್ಯವಸ್ಥೆ ಇದ್ದರೂ ಸಹಿತ ಅಲ್ಲಿಯ ಲೋಕಲ್ಗಳ ಜನ ಆ ನೀರನ್ನು ಪೈಪ್ ಮುಖಾಂತರ ನೇರವಾಗಿ ಸೌಪರ್ಣಿಕ ನದಿಗೆ ಬಿಡ್ತಿದ್ದಾರಲ್ಲ, ಇವರು ಹೊಟ್ಟೆಗೆ ಏನು ಅನ್ನ ತಿಂತಾರ? ಗುಂಡೂರು ಬಳಿ 96 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏತ ನೀರಾವರಿ ಯೋಜನೆಯನ್ನು ಅನುಷ್ಠಾನ ಮಾಡಿದೆ. ಆ ಗುಂಡೂರು ಡ್ಯಾಮಿನಿಂದ ಕೆಳಭಾಗದಲ್ಲಿ ಚಿಕ್ ಡ್ಯಾಮ್ ಕಟ್ಟಿ ನೀರನ್ನು ಲಿಫ್ಟ್ ಮಾಡುವ ಮುಖಾಂತರ 5-6 ಗ್ರಾಮ ಪಂಚಾಯತಿಗೆ ನೀರಿನ ಪೂರೈಕೆ ಆಗ್ತದೆ. ಈ ನೀರು ಕುಡಿಯುವ ನೀರಿನ ಜೊತೆಗೆ ಕೃಷಿಗೂ ಸಹಿತ ಬಳಸ್ತಾರೆ. ಇಂತಹ ಗಬ್ಬೆದ್ದ ನೀರು, ಇದು ಮಾಲಿನ್ಯ ನೀರು, ಚರಂಡಿ ನೀರು, ಟಾಯ್ಲೆಟ್ ನೀರು ಹೇಳ್ತಕ್ಕಂಥದ್ದು ಗಮನಕ್ಕೂ ಬರದೆ ಇದನ್ನು ಕುಡಿತಿದ್ದಾರಲ್ಲ, ಅವರಿಗೆಲ್ಲರಿಗೂ ಸಹಿತ ಮೋಸ ಮಾಡಿದಾಗಲ್ವಾ? ಸೌಪರ್ಣಿಕ ನದಿ ಮಾಲಿನ್ಯದ ವಿರುದ್ಧ ಸಾರ್ವಜನಿಕರು ಹಸಿರು ಪೀಠದಲ್ಲಿ ಮೊಕದ್ದಮೆ ದಾಖಲು ಮಾಡಿದ್ದಾರೆ. ಆದರೆ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದರೂ ಸೌಪರ್ಣಿಕ ನದಿಗೆ ಮಾಲಿನ್ಯ ನೀರು ಬಿಡುವ ಮುಖಾಂತರ ನ್ಯಾಯಾಂಗ ನಿಂದನೆ ಮಾಡಿದಂತಾಗೋದಿಲ್ವ? ದೇವಸ್ಥಾನ ಕಮಿಟಿಗೆ ತಾನಾಗಬೇಕು, ಮಹಾನಾಗಬೇಕು ಅಂತ ಪೈಪೋಟಿ ಇರುತ್ತೆ. ದೇವಸ್ಥಾನ ಕಮಿಟಿಗೆ ಆಯ್ಕೆ ಆದ ನಂತರ ದೇವಸ್ಥಾನದ ಪರಿಸರ ಇರ್ಬೋದು, ನದಿ ಇರ್ಬೋದು, ಅವನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಜವಾಬ್ದಾರಿ ಇಲ್ವ? 52 ಕೋಟಿ ರೂಪಾಯಿ ಒಳಚರಂಡಿ ವ್ಯವಸ್ಥೆ ಹಳ್ಳ ಹತ್ತಿ ಹೋಯ್ತಲ್ಲ, ಆ ಹಣಕ್ಕೆ ಏನು ಬೆಲೆ ಇಲ್ವ? ಇವತ್ತಿಗೂ ಸಹಿತ ಕೊಲ್ಲೂರಿಗೆ ಹೋದರೆ ವಾಕರಿಕೆ ಬರ್ತದೆ. ಅಲ್ಲದೆ ಒಳಚರಂಡಿ ಯೋಜನೆಯ ವೆಟ್ವೆಲ್ಗಳನ್ನು ನದಿ ಪಕ್ಕದಲ್ಲೇ ಮಾಡ್ತಿದ್ದೀರಲ್ಲ, ನೀವು ಯಾವ ಸೀಮೆಯ ಜನರಿ? ಹಾಗಾದರೆ ಅದನ್ನು ನೋಡ್ಕೊಳ್ಳೋರೇ ಇಲ್ವಾ? ಎಲ್ಲವುದೂ ಸಹಿತ ಅಪಸವ್ಯಗಳ ಸಾಲು ಸಾಲು. ಜನ ಭಕ್ತಿಯಿಂದ ಕೊಲ್ಲೂರು ಮೂಕಾಂಬಿಕೆಗೆ ನಮನ ಮಾಡ್ತಾರೆ. ಅಷ್ಟೇ ಭಕ್ತಿಯಿಂದ ಸೌಪರ್ಣಿಕ ನದಿಯಲ್ಲಿ ಒಂದು ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ಪುನೀತರಾದಂತಕ್ಕಂಥ ಭಾವನೆ ಅವರಲ್ಲಿರ್ತದೆ. ಅದೆಲ್ಲವನ್ನು ಮರೆಮಾಚುವಂತೆ
ಭಕ್ತರಿಗೆ ಮೋಸ ಮಾಡುವಂತೆ ನೀವು ಸೌಪರ್ಣಿಕಾ ನದಿಗೆ ಮಾಲಿನ್ಯ ನೀರು ಬಿಡ್ತಿದ್ದೀರಲ್ಲ, ನಿಮಗೆ ಯಾರು ಕೇಳೋರು ಯಾರೂ ಇಲ್ವಾ? ಕೊಲ್ಲೂರಿನಲ್ಲಿ ಇಂಥ ಅಪಸವ್ಯಗಳು ನಡೀತಾ ಇದ್ದರೂ ಜಿಲ್ಲಾಡಳಿತ ಅಸ್ತಿತ್ವದಲ್ಲಿದೆಯಾ? ಉಡುಪಿ ಜಿಲ್ಲಾಡಳಿತ ಏನು ನಿದ್ದೆ ಮಾಡ್ತಾ ಇದೆಯಾ? ಅಷ್ಟು ಕೊನೆ ಪಕ್ಷ ಒಂದು ಪವಿತ್ರ ನದಿಯನ್ನು, ಶುದ್ಧ ನೀರನ್ನು ನಮಗೆ ಕಾಪಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಆದಮೇಲೆ ಜಿಲ್ಲಾಡಳಿತ ಇದ್ದರೆಷ್ಟು ಬಿಟ್ಟರೆಷ್ಟು, ಸುಮ್ಮನೆ ಸರ್ಕಾರ ಅವರಿಗೆ ಸಂಬಳ ಕೊಡುವ ಮುಖಾಂತರ ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲ್ ಮಾಡ್ತಾ ಇಲ್ವಾ? ಕೊಲ್ಲೂರಿಗೆ ಮೋದಿಯನ್ನು ಕರ್ಕೊಂಬರ್ತೇವೆ, ಕೊಲ್ಲೂರು ಕಾರಿಡಾರ್ ಮಾಡ್ತೇವೆ ಅನ್ನೋದು ಸುದ್ದಿ ಆಗುತ್ತೆ. ಹಾಗೆ ಕೊಡಚಾದ್ರಿಗೆ ರೋಪ್ವೇ ಮಾಡ್ತೀವಿ ಅಂತ ಹೇಳಿದು ದೊಡ್ಡ ದೊಡ್ಡ ಸುದ್ದಿ ಆಗ್ತದೆ. ಆದರೆ ಕೊಲ್ಲೂರಿನ ಮೂಲಭೂತ ಅವ್ಯವಸ್ಥೆಗಳು ಮಾತ್ರ ಸುದ್ದಿ ಆಗೋದೇ ಇಲ್ಲ. ಎಂಥ ದುರಂತ ಅಲ್ವಾ? ಭಕ್ತರ ಭಾವನೆಗಳಿಗೆ ಹೀಗೆ ಘಾಸಿ ಮಾಡ್ತಾ ಇದ್ದರೆ ಕೊಲ್ಲೂರಿಗೆ ಬರುವ ಭಕ್ತರು ಏನು ತಿಳ್ಕೊಂಡಾರು? ಗೆಳೆಯರೇ, ಇದು ಕೊಲ್ಲೂರು ಸೌಪರ್ಣಿಕಾ ನದಿ ಮಾಲಿನ್ಯದ ಕುರಿತು ಕಿರುಪರಿಚಯ. ನಿಮಗೆ ಏನಿಸ್ತದೆ ಕಾಮೆಂಟ್ ಮಾಡಿ. ಇಂಥ ವಿಡಿಯೋಗಳು ವೀಕ್ಷಣೆಗಾಗಿ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.